ಇನ್ನು ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವಂತಹ ಹೃದಯಾಘಾತ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕೋವಿಡ್ ಲಸಿಕೆ ಇದಕ್ಕೆ ಕಾರಣವ ಅನ್ನುವಂತಹ ಒಂದು ಚರ್ಚೆಗಳು ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇತ್ತು. ಈ ಅಂತೆ ಕಂತೆ ವದಂತಿಗಳಿಗೆ ತೆರೆ ಬೀಳುವಂತಹ ಸಾಧ್ಯತೆ ಇದೆ. ಇವತ್ತೇ ತೆರೆ ಬೀಳುವಂತಹ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರಕ್ಕೆ ಇವತ್ತು ತಜ್ಞರಿಂದ ವರದಿ ಸಲ್ಲಿಕೆ ಆಗುವಂತಹ ನಿರೀಕ್ಷೆ ಇದೆ. ಇವತ್ತು ವರದಿಯನ್ನು ಸಲ್ಲಿಕೆ ಮಾಡಲಿದ್ದಾರೆ. ವ್ಯಾಕ್ಸಿನ್ ನಿಂದ ಹೃದಯಾಘಾತ ಎಂಬ ವದಂತಿ ರಾಜ್ಯದಲ್ಲಿ ಜೋರಾಗಿ ಹಬ್ತಾ ಇದೆ. ಕೋವಿಡ್ ಬಂದವರಿಗೆ ಹೃದಯ ಸಮಸ್ಯೆ ಆಗ್ತಾ ಇದೆ ಅಂತ ಚರ್ಚೆಗಳು ಜೋರಾಗಿದೆ. ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವಂತಹ ಹೃದಯಾಘಾತ ಪ್ರಕರಣಗಳು ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ತಜ್ಞರಿಗೆ ಸರ್ಕಾರ ಸೂಚನೆಯನ್ನು ಕೊಟ್ಟಿತ್ತು. ಜಯದೇವ ಹೃದ್ರೋಗ ಸಂಸ್ಥೆ ನಿರ್ದೇಶಕರ ಟೀಮ್ ವರದಿಯನ್ನು ಸಿದ್ಧಪಡಿಸಿದೆ. ಲಸಿಕೆ ಪಡೆದಿರುವ 250 ಮಂದಿಯ ಮೇಲೆ ಅಧ್ಯಯನವನ್ನ ನಡೆಸಿದ್ದು ಅದರ ರಿಪೋರ್ಟ್ ಇವತ್ತು ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಮತಾ, ರಾಜ್ಯದಲ್ಲಿ ಹೆಚ್ಚಾಗಿರುವಂತಹ ಹೃದಯಾಘಾತ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕೋವಿಡ್ ಲಸಿಕೆ ಕಾರಣ ಅನ್ನುವಂಥ ಒಂದು ಅಭಿಪ್ರಾಯಗಳು ದೊಡ್ಡ ಮಟ್ಟದಲ್ಲಿ ಇದೆ. ಸೊ ಇವತ್ತು ಈ ವರದಿಯ ಮೂಲಕ ಅದಕ್ಕೆ ಒಂದು ಅಂತ್ಯ ಬೀಳುವಂತಹ ಸಾಧ್ಯತೆ ಇದೆಯಾ? ಮಧುಕರ್, ಹೌದು. ಕಳೆದ ಹಲವಾರು ದಿನಗಳಿಂದಲೂ ಕೂಡ ಈ ಒಂದು ವರದಿಯನ್ನ ಸಲ್ಲಿಸೋದಿಕ್ಕೆ ಅಂತ ಹೇಳಿ ಎಲ್ಲಾ ರೀತಿಯ ತಯಾರಿಯನ್ನ ಸಮಿತಿ ಮಾಡಿಕೊಂಡಿದೆ. ಈಗಾಗಲೇ ಜಯದೇವ ಆಸ್ಪತ್ರೆ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಸಮಿತಿ ಇರುವಂತಹ ಸಮಿತಿಯಲ್ಲಿ ಬೇರೆ ಬೇರೆ ಆಸ್ಪತ್ರೆಯ ಸದಸ್ಯರಲ್ಲಿ ತಜ್ಞ ವೈದ್ಯರುಗಳಿದ್ದಾರೆ. ಇಂದು ಫೈನಲ್ ಸಭೆ ಕೂಡ ಇದೆ. 12 ಗಂಟೆಗೆ ವರ್ಚುವಲ್ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಅಂದ್ರೆ ನಿನ್ನೆ ಸಬ್ಮಿಟ್ ಮಾಡಬೇಕಾಗಿತ್ತು ವರದಿಯನ್ನ. ಆದ್ರೆ ಕೆಲವೊಂದು ಆಸ್ಪತ್ರೆಯಿಂದ ವರದಿಗಳು ಸರಿಯಾಗಿ ಬಂದಿರಲಿಲ್ಲ. ಹಾಗಾಗಿ ಇವತ್ತು ಎಲ್ಲಾ ಆಸ್ಪತ್ರೆಗಳ ವರದಿಯನ್ನ ತರಿಸಿಕೊಳ್ಳಲಾಗಿದೆ. ಇವತ್ತು 12 ಗಂಟೆಗೆ ಇನ್ನೊಂದು ಅಂತಿಮ ಸುತ್ತಿನ ಸಭೆಯನ್ನ ನಡೆಸಿ ಅದಾದ ಬಳಿಕ ಸಿಎಂ ಅವ್ರನ್ನ ಭೇಟಿ ಮಾಡೋದಕ್ಕೂ ಕೂಡ ಈಗಾಗಲೇ ಸಮಿತಿ ನಿರ್ಧಾರವನ್ನ ಮಾಡಿರುವಂತದ್ದು. ಸಿಎಂ ಸೆಕ್ರೆಟರಿಗೂ ಕೂಡ ಸಮಯವನ್ನು ಕೇಳಿಕೊಳ್ಳಲಾಗಿದೆ. 12 ಗಂಟೆಗೆ ಸಭೆಯ ಬಳಿಕ ಸಿಎಂ ಅನ್ನ ಭೇಟಿ ಮಾಡಿ ವರದಿಯನ್ನ ಸಲ್ಲಿಸೋದಿಕ್ಕೆ ಅಂತ ಹೇಳಿ ತಯಾರಿಯನ್ನ ಮಾಡ್ಕೊಳ್ಳಲಾಗಿದೆ. ಅಂದ್ರೆ ಇದರಲ್ಲಿ ಮುಖ್ಯವಾಗಿ 250 ಜನರನ್ನ ಅಂದ್ರೆ ಪ್ರಕರಣಗಳನ್ನ ಇಟ್ಟುಕೊಂಡು ಅಧ್ಯಯನ ಮಾಡಲಾಗಿತ್ತು. ಕೋವಿಡ್ ಬಂದ ಬಳಿಕ ಮತ್ತೆ ಕೋವಿಡ್ಗಿಂತ ಹಿಂದೆ ಯಾವ ರೀತಿ ಹೃದಯಾಘಾತದ ಸಂಖ್ಯೆ ಇತ್ತು, ಅದಕ್ಕೆ ಬಲಿಯಾದವರ ಸಂಖ್ಯೆ ಎಷ್ಟು, ಮಕ್ಕಳು ಎಷ್ಟು ಜನ ಸಾವನ್ನಪ್ಪಿದ್ರು ಅಥವಾ ಮಹಿಳೆಯರು ಎಷ್ಟು ಸಾವನ್ನಪ್ಪಿದ್ರು ಅನ್ನೋದನ್ನ ಎಲ್ಲವನ್ನೂ ಕೂಡ ಅಧ್ಯಯನ ಮಾಡಲಾಗಿತ್ತು. ಆದ್ರೆ ಈಗ ಒಂದು ವ್ಯಾಕ್ಸಿನ್ ಇಂದ ಹೃದಯಾಘಾತ ಸಂಭವಿಸಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಅಧ್ಯಯನದ ರಿಪೋರ್ಟ್ ತಿಳಿದು ಬರ್ತಾ ಇರುವಂತದ್ದು. ಆದ್ರೆ ವ್ಯಾಕ್ಸಿನ್ ಇಂದ ಯಾವುದೇ ರೀತಿಯ ತೊಂದರೆ ಆಗ್ಲಿಲ್ಲ. ಕೋವಿಡ್ ಯಾರ್ಯಾರಿಗೆ ಅಟ್ಯಾಕ್ ಆಗಿತ್ತು, ಕೋವಿಡ್ ಬಳಿಕ ಜನರಲ್ಲಿ ಹೃದಯಾಘಾತ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ವರದಿಯಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಕೋವಿಡ್ ಬಂದ ಬಳಿಕ ಅದಕ್ಕೆ ಒಂದಷ್ಟು ಟ್ಯಾಬ್ಲೆಟ್ಗಳನ್ನ ತೆಗೆದುಕೊಳ್ಳುವಂಥದ್ದು ಅಥವಾ ಸಿರಿಂಜ್ಗಳನ್ನ ತೆಗೆದುಕೊಳ್ಳುವಂಥದ್ದು, ಮೆಡಿಸಿನ್ ತಗೊಂಡ ಬಳಿಕ ಜನರಲ್ಲಿ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳು ಉಂಟಾಗಿತ್ತು. ಅದಾದ ಬಳಿಕ ಜನ ಕೋವಿಡ್ ನಿಂದ ಒಂದಷ್ಟು ಜನ ಕೆಲಸವನ್ನ ಕೊಂಡ್ಕೊಂಡ್ರು, ಡಿಪ್ರೆಷನ್ಗೆ ಒಳಗಾಗಿದ್ರು, ಉಸಿರಾಟ ತೊಂದರೆ ಇಂಥವೆಲ್ಲವೂ ಕೂಡ ಆಗಿತ್ತು. ಹಾಗಾಗಿ ಹೃದಯಾಘಾತವೂ ಕೂಡ ಜಾಸ್ತಿ ಆಯ್ತು ಅನ್ನುವಂತಹ ಒಂದು ರಿಪೋರ್ಟ್ ಕೂಡ ತಿಳಿದು ಬಂದಿರುವಂತದ್ದು. ಸದ್ಯಕ್ಕೆ ಇವತ್ತು ಅಂತಿಮ ಸುತ್ತಿನ ಬಳಿಕ ಈ ಒಂದು ವರದಿಯನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಸಲಿದ್ದಾರೆ. ಮಧುಕರ್, ಥ್ಯಾಂಕ್ ಯು ಮಮತಾ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.